ರಾಮ ಮಂದಿರದ ಲೋಕಾರ್ಪಣೆಯ ಈ ಸಂಭ್ರಮ, ರಾಮಲಲ್ಲಾನ ಪ್ರತಿಷ್ಠಾಪನೆಯ ಪ್ರಾಣ ಪ್ರತಿಷ್ಠಾಪನೆಯ ಈ ಸಡಗರ ಕೇವಲ ರಾಮನೂರಿಗೆ ಮಾತ್ರ ಸೀಮಿತ ಆಗಿಲ್ಲ ಅಥವಾ ಭಾರತಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಭಾರತದ ಗಡಿಯ ಆಚೆಗೂ ಶ್ರೀರಾಮನ ಮೇಲಿನ ಭಕ್ತಿಯ ಪರಾಕಾಷ್ಠೆ ಬೇರೆ ಬೇರೆ ದೇಶಗಳಲ್ಲಿ ಕಂಡು ಬರ್ತಾ ಇದೆ. ಫ್ರಾನ್ಸ್ನಲ್ಲಿ ಭಗವದ್ ಧ್ವಜವನ್ನ ಹಾಕಿ, ಶ್ರೀರಾಮನ ಧ್ವಜವನ್ನ ಹಾಕಿ ಕಾರ್ ರ್ಯಾಲಿಯನ್ನ ನಡೆಸಲಾಗಿದೆ. ಆ ಮೂಲಕ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಯಾಗ್ತಾ ಇರುವುದನ್ನ ಫ್ರಾನ್ಸ್ನಲ್ಲಿರುವಂತಹ ಭಾರತೀಯರು ಸಂಭ್ರಮಿಸುತ್ತಿದ್ದಾರೆ ಈ ಕಾರ್ ರ್ಯಾಲಿಯ ಮೂಲಕ. ಮತ್ತೊಂದು ಕಡೆ ಅಮೆರಿಕಾದಲ್ಲಿ ರಾಮನ ಹಬ್ಬದ ಸಂಭ್ರಮವನ್ನ ನೀವು ಗಮನಿಸ್ತಾ ಇದ್ದೀರಿ. ರಾಮನ ಭಕ್ತಿ ಇದು ಗಡಿಯನ್ನ ಮೀರಿದಂತಹ ಭಕ್ತಿ. ಭಾರತದ ಹೊರತುಪಡಿಸಿದಂತೆ ಜಗತ್ತಿನ ವಿವಿಧ ಭಾಗಗಳಲ್ಲಿ ರಾಮನ ಮೇಲಿನ ತಮ್ಮ ಭಕ್ತಿಯನ್ನ ಯಾವ ರೀತಿ ಜನ ತೋರಿಸ್ತಿದ್ದಾರೆ ಅನ್ನುವಂಥದ್ದನ್ನ ನೋಡ್ತಾ ಇದ್ದೀವಿ. ಅಮೆರಿಕಾದಲ್ಲೂ ಭಗವದ್ ಧ್ವಜವನ್ನ ಹಿಡಿದು ಶ್ರೀರಾಮನ ಭಾವಚಿತ್ರ ಇರುವಂತಹ ಆ ಬಾವುಟಗಳನ್ನ ಹಿಡಿದು ರ್ಯಾಲಿಗಳನ್ನ ಮಾಡ್ತಾ ಶ್ರೀರಾಮನಿಗೆ ಜೈಕಾರವನ್ನ ಕೂಗ್ತಾ ತಮ್ಮ ಸಂಭ್ರಮವನ್ನ, ತಮ್ಮ ಸಡಗರವನ್ನ, ತಮ್ಮ ಭಕ್ತಿಯನ್ನ ತೋರಿಸುವಂತಹ ಕೆಲಸವನ್ನ ಆ ದೇಶದ ಜನ ಮಾಡಿದ್ದಾರೆ. ಅಲ್ಲಿರುವಂತಹ ಭಾರತೀಯರು, ಕೋಟ್ಯಂತರ ಸಂಖ್ಯೆಯಲ್ಲಿ ಭಾರತೀಯರು ಅಲ್ಲೂ ಕೂಡ ಇದ್ದಾರೆ. ಆ ಭಾರತೀಯರು ತಮ್ಮ ಭಕ್ತಿಯನ್ನ ಅಲ್ಲಿ ತೋರಿಸಿದ್ದಾರೆ. ಮತ್ತೊಂದು ಕಡೆ ಥಾಯ್ಲ್ಯಾಂಡ್ನ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಥಾಯ್ಲ್ಯಾಂಡ್ನಲ್ಲೂ ಕೂಡ ಶ್ರೀರಾಮನ ಜಪ ಆಗ್ತಾ ಇದೆ. ಅಲ್ಲಿರುವಂತಹ ಭಾರತೀಯರು ಶ್ರೀರಾಮನ ಮಂದಿರ ಉದ್ಘಾಟನೆಯ ಸಂಭ್ರಮವನ್ನ ಯಾವ ರೀತಿ ತೋರ್ಪಡಿಸುತ್ತಿದ್ದಾರೆ ಎನ್ನುವಂಥದ್ದನ್ನ ನೋಡ್ತಾ ಇದ್ದೀವಿ. ಸಾರಿ, ನಾನು ಇಂಟರ್ವ್ಯೂನ್ ಆಗ್ತಾ ಇದ್ದೇನೆ. ಬಹುಶಃ ಥಾಯ್ಲ್ಯಾಂಡ್ ಇದು ನೋಡ್ತಾ ಇದ್ದೀವಿ. ಥಾಯ್ಲ್ಯಾಂಡಿಗೂ ರಾಮನಿಗೂ ಬಹಳ ಹತ್ತಿರದ ಸಂಬಂಧ ಇದೆ. ಯಾಕಂತಂದ್ರೆ ಅಲ್ಲಿನ ರಾಜನ ಹೆಸರು ರಾಮ ಅಂತಾನೆ ಬರೋದು. ರಾಮ ಅನ್ನೋ ಹೆಸರಿನ ರಾಜರೇ ಥಾಯ್ಲ್ಯಾಂಡನ್ನು ಆಳಿದ್ದು ಇಲ್ಲಿವರೆಗೂ ಕೂಡ. ಮರ್ಯಾದಾ ಪುರುಷೋತ್ತಮ ಅನ್ನೋದನ್ನ ಥಾಯ್ಲ್ಯಾಂಡ್ನ ಜನರು ಕೂಡ, ಅಲ್ಲಿನ ರಾಜನ ಹೆಸರು, ಪ್ರತಿಯೊಬ್ಬ ರಾಜ ಇಲ್ಲಿವರೆಗೆ ಬಂದಂಥ ಎಲ್ಲ ರಾಜನ ಹೆಸರು ಎಂಡ್ ಆಗೋದು ರಾಮ ಅನ್ನೋ ಹೆಸರಿನಲ್ಲಿ ಎಂಡ್ ಆಗುತ್ತೆ. ಆ ಕಾರಣಕ್ಕಾಗಿ ಥಾಯ್ಲ್ಯಾಂಡಿಗೆ ಬಹಳ ಭಾವನಾತ್ಮಕ ಕನೆಕ್ಷನ್ ಇದೆ. ಮೊನ್ನೆ ಅವರೊಂದು ಅಲ್ಲೊಂದು ಯಾರೋ ಸುದ್ದಿಗೋಷ್ಠಿ ಮಾಡಿದ್ರು, ರಾಮ ಹುಟ್ಟಿದ ಥಾಯ್ಲ್ಯಾಂಡಲ್ಲಿ ಅಂತ ಸುದ್ದಿಗೋಷ್ಠಿ ಮಾಡಿದ್ರು. ಸೊ ಅಂದರೆ ಅಲ್ಲಿಗೆ ರಾಮ ನಮ್ಮವನು ಅಂತ ಅವರೂ ಕೂಡ ಹೇಳ್ಕೊಳ್ತಾರೆ ಅಂತ. ನಿಜ. ಒಟ್ಟಾರೆಯಾಗಿ ಭಾರತ ಮಾತ್ರ ಅಲ್ಲ, ಶ್ರೀರಾಮನ ಮೇಲಿನ ಈ ಭಕ್ತಿ ಅಥವಾ ಶ್ರೀರಾಮನ ಮೇಲಿರುವಂತಹ ಈ ಒಂದು ಆರಾಧ್ಯ ದೈವದ ಭಾವ ಇದೆಯಲ್ಲ, ಈ ಭಾವ ಕೇವಲ ಭಾರತಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಭಾರತದ ಗಡಿಯ ಆಚೆಗೂ ಆ ಸಂಭ್ರಮ, ಆ ಸಡಗರ ಮನೆ ಮಾಡಿದೆ. ಚರ್ಚೆ ಮಾಡ್ತಾ ಇದ್ವಿ. ನಾವು ಚರ್ಚೆಯನ್ನ ಮುಂದುವರಿಸೋಣ. ಆದರೆ ಅದಕ್ಕಿಂತ ಮುಂಚೆ ಒಮ್ಮೆ ಅಯೋಧ್ಯೆಗೆ ಹೋಗಿ ಬರೋಣ. ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ರೆಡಿ ಇದ್ದಾರೆ. ವಿಷ್ಣು ಪ್ರಸಾದ್, 500 ವರ್ಷದ ನಿರೀಕ್ಷೆ ಸಾಕಾರ ಆಗೋದಕ್ಕೆ ಕೆಲವು ಕ್ಷಣಗಳು ಬಾಕಿ. ಸದ್ಯ ಏನಾಗ್ತಾ ಇದೆ ಅಯೋಧ್ಯೆಯಲ್ಲಿ? ಯಾವ ರೀತಿಯ ಸಂಭ್ರಮ ಇದೆ ಅಲ್ಲಿ? ಖಂಡಿತ ರಕ್ಷತ್, 500 ವರ್ಷಗಳ ಸ್ಟ್ರಗಲ್ ಏನಿದೆ ಅದು ಎಂಡ್ ಆಗುವಂತಹ ಕೊನೆಗಳಿಗೆ ಇನ್ನು ಕೆಲವೇ ಗಂಟೆಗಳು, ಇನ್ನು ಕೆಲವೇ ಕ್ಷಣಗಳಲ್ಲಿ ಅದು ಮುಕ್ತಾಯಗೊಳ್ಳುತ್ತೆ. ಸದ್ಯ ನಾನೀಗ ಹನುಮಾನ್ ಗಡಿಯಲ್ಲಿ ಇದ್ದೀನಿ ರಕ್ಷತ್. ಇವತ್ತು ಹನುಮಾನ್ ಗಡಿಗೆ ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ 7,000 ಮಂದಿ ಗಣ್ಯರು ಬರ್ತಾರೆ, ಸಾಧು ಸಂತರು ಬರ್ತಾರೆ. ಹೀಗಾಗಿ ಈ ಒಂದು ಗಡಿಯ ಬಳಿ ಟೈಟ್ ಸೆಕ್ಯೂರಿಟಿಯನ್ನ ಗೊಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಯಾವುದೇ ಸಾರ್ವಜನಿಕರಿಗೆ ಅವಕಾಶವಿಲ್ಲ, ಎಲ್ಲರನ್ನೂ ಕೂಡ ಹೊರ ಕಳಿಸುವಂತಹ ಕೆಲಸವನ್ನ ಇಲ್ಲಿರುವಂತಹ ಪೊಲೀಸ್ ಇಲಾಖೆ ಮಾಡಿದೆ. ಸದ್ಯ ಹನುಮಾನ್ ಗಡಿಯ ಮುಂದೆ ಈಗ ನಾವು ನೋಡ್ಬೋದು, BSF ಇರ್ಬೋದು, RAF ಇರ್ಬೋದು, ಜೊತೆಗೆ UP ಪೊಲೀಸರು ಸೇರಿದಂತೆ ಎಲ್ಲಾ ಪೊಲೀಸರು ಟೈಟ್ ಸೆಕ್ಯೂರಿಟಿ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಯಾರು ಕೂಡ ಇಲ್ಲಿಂದ ಆಚೆ ಹೋಗೋದಕ್ಕೆ ಅಂದ್ರೆ ಒಳಗಡೆ ಯಾರಿಗೂ ಬರೋದಕ್ಕೆ ಅವಕಾಶ ಇಲ್ಲ. ಈ ಒಂದು ಟೈಟ್ ಸೆಕ್ಯೂರಿಟಿಯನ್ನ ಇಲ್ಲಿ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಇನ್ನ ಇದೇ ಜಾಗಕ್ಕೆ ಮೊದಲು, ಯಾಕಂತಂದ್ರೆ ಇಲ್ಲಿರುವಂತಹ ಪ್ರತೀತಿ ಏನಂತಂದ್ರೆ ಅಯೋಧ್ಯೆಗೆ ಬಂದ್ರೆ ಫಸ್ಟ್ ಹನುಮನ ದರ್ಶನ ಮಾಡಬೇಕು, ಅದಾದ ಬಳಿಕ ರಾಮನ ದರ್ಶನ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಬರುವಂತಹ ಎಲ್ಲ ಗಣ್ಯರಿಗೂ ಕೂಡ ಈ ಜಾಗಕ್ಕೆ ಮೊದಲು ಕರೆತರುವಂತ ಕೆಲಸ ಮಾಡ್ತಾರೆ. ಇಲ್ಲಿ ಬಂದು ಹನುಮಾನ್ ದರ್ಶನವನ್ನು ಮಾಡಿದಂತಹ ಬಳಿಕ ಅವರು ರಾಮಲಲ್ಲನ ಗುಡಿಗೆ ಹೋಗುವಂಥದ್ದು. ಸದ್ಯ ಮಂಜುಕೆಯರ ಕಡೆ ತೋರಿಸ್ತಾ ಹೋಗ್ತಾರೆ. ನಮ್ಮ ಹಿಂಭಾಗಕ್ಕೆ ನೋಡೋದಾದ್ರೆ, ಅಂದ್ರೆ ಎಡಭಾಗಕ್ಕೆ ನೋಡೋದಾದ್ರೆ, ಇಲ್ಲಿ ಹನುಮಾನ್ ಗಡಿಗೆ ಬಂದು ದರ್ಶನ ಪಡೆದಂತವರು ಇದೇ ರಸ್ತೆ ಮೂಲಕ ಹೋದ್ರೆ ಅಲ್ಲಿ ಕಾಣ್ತಿರುವಂತಹ ಗೋಪುರದ ಪಕ್ಕದ ಲೆಫ್ಟ್ ಸೈಡ್ ಅಲ್ಲಿ ಇರುವಂತದ್ದು ರಾಮ ಮಂದಿರಕ್ಕೆ ಹೋಗುವಂತಹ ದಾರಿ. ಈ ಮೂಲಕ ಎಲ್ಲಾ ವಿಐಪಿಗಳು ಅಲ್ಲಿಗೆ ಎಂಟ್ರಿ ಆಗ್ತಾರೆ. ಮೋದಿ ಅವ್ರನ್ನ ಬಿಟ್ಟು ಮೋದಿ ಮತ್ತು ಕೆಲವೊಂದಷ್ಟು ಗಣ್ಯರು ಗೇಟ್ ನಂಬರ್ 12 ಅಲ್ಲಿ ಹೋಗ್ತಾರೆ. ಇಲ್ಲಿ ಬರುವಂತಹ ಈಗ ಕರ್ನಾಟಕದಿಂದ ಬರುವಂತಹ ರಿಷಬ್ ಶೆಟ್ಟಿ ಇರ್ಬೋದು, BJP ಹಿರಿಯ ನಾಯಕರು ಇರ್ಬೋದು, ಎಲ್ಲರೆಲ್ಲ ಬರ್ತಾರೆ. ಅವರೆಲ್ಲರೂ ಕೂಡ ಇದೇ ರಸ್ತೆ ಮೂಲಕ ರಾಮಲಲ್ಲನ ಗುಡಿಗೆ ಹೋಗ್ತಾರೆ. ಹೀಗಾಗಿ ಈ ಒಂದು ರಸ್ತೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡುವಂತ ಕೆಲಸ ಮಾಡಿದರೆ ಯಾವುದೇ ವಾಹನಗಳ ಓಡಾಟಕ್ಕೆ ಅವಕಾಶ ಇಲ್ಲ. ಜೊತೆಗೆ ಸಾರ್ವಜನಿಕರಿಗೂ ಕೂಡ ಇಲ್ಲಿ ನೇರವಾಗಿರುವಂತಹ ಅವಕಾಶ ಇಲ್ಲ. ಬರುವಂತಹ ಕೆಲವೊಂದಷ್ಟು ಈ ಹಿಂದೆ ಪಾಸ್ ಪಡೆದಿರುವಂತಹ ವ್ಯಕ್ತಿಗಳಿದ್ರೆ ಅವ್ರು ಮಾತ್ರ ಈಗ ಬಂದಿರುವಂತದನ್ನ ಗಮನಿಸ್ತಾ ಹೋಗ್ಬೋದು. ಬಂದವರು ಕೂಡ ದರ್ಶನ ಮುಗಿಸ್ಕೊಂಡು ಇಲ್ಲಿಂದ ಮತ್ತೆ ಹೋಗ್ತಾರೆ. ಈಗ ನಾವು ಕೆಲವೊಂದು ಮಾತಾಡಿಸ್ತಾ ಹೋಗ್ತೀವಿ.
सब महाराज आप किधर से आए? हम काशी से आए, गीता घाट आश्रम। आज रामलला का पुनर्प्रतिष्ठापन हो रहा है, आप काशी से आए, कैसे महसूस करते हैं? बहुत बढ़िया है। राजा हर्षवर्धन के बाद ये कार्यक्रम हो रहा है, हजारों वर्ष के बाद, जो एक अतुलनीय है, जिसकी तुलना नहीं की जा सकती है, जिसको हम शब्दों से बखान नहीं कर सकते हैं, क्योंकि यही संस्कृति है। अगर संस्कृति नहीं रहेंगे तो संस्कार कहाँ से आएंगे, और संस्कार नहीं आएंगे तो व्यक्ति आतंकवादी बनेगा। जो आज इसलिए आज राम के चरित्र को पूरे विश्व में स्थापित अगर करे व्यक्ति, और उन्होंने तो तब व्यक्तित्व का निर्माण होगा। व्यक्तित्व का निर्माण होगा तब शांति होगी पूरे विश्व में। और ये बड़े हर्ष की बात है कि आज हम पूरे यहीं पर नहीं, पूरे विश्व में आज जो है जो राम का चरित्र उजागर हो रहा है, और इसको उजागर करने में हमारे प्रधानमंत्री जी और मोदी जी का बहुत बड़ा श्रेय है। ರಕ್ಷತ್, ನೀವು ಕೇಳ್ತಾ ಹೋಗ್ತಾ ಇದ್ರಿ, ಮಹಾರಾಜ್ ಹೇಳ್ತಾ ಹೋಗ್ತಾ ಇದ್ರು, ಅಂದ್ರೆ ಇಲ್ಲಿರುವಂತಹ ವಿಚಾರ ಬರೋದಾದ್ರೆ ಒಂದ್ ಕಡೆ ಇದು ರಾಮ ಅನ್ನೋಂಥದ್ದು ನೀವಿಬ್ರು ಈಗಾಗಲೇ ವಿದ್ಯೆ ನೀವು ಡಿಸ್ಕಸ್ ಮಾಡ್ತಾ ಇದ್ವಿ, ಥೈಲ್ಯಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಪ್ಯಾರಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ರಾಮ ಅಂತಂದ್ರೆ ನ್ಯಾಯ, ರಾಮ ಅಂದ್ರೆ ಧರ್ಮ, ರಾಮ ಅಂದ್ರೆ ಸದಾಚಾರ, ಹೀಗೆ ಅನೇಕ ಅಂಶಗಳನ್ನ ಇರುವಂತಹ ಸಾಧು ಸಂತರುಗಳು ಕೂಡ ಉಚ್ಚಾರ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಪ್ರತಿ ಜನರ ಬಾಯಲ್ಲಿ ಬರ್ತಿರುವಂಥದ್ದು ರಾಮ ಒಂದ್ ಕಡೆ, ಅಂದ್ರೆ ರಾಮ ವಿಶ್ವದ ಎಲ್ಲಾ ದೇಶಗಳಿಗೆ ಸೇರಿದವ ಅನ್ನೋ ಒಂದು ಪಾಯಿಂಟ್ ಅನ್ನು ಉಲ್ಲೇಖ ಮಾಡ್ತಾರೆ. ಆದ್ರೆ ಅದೇ ರಾಮ ನಮ್ಮ ಅಯೋಧ್ಯೆಯಲ್ಲಿ ಹುಟ್ಟಿದ್ದಾರೆ ಅನ್ನೋದು ನಿಜಕ್ಕೂ ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ಬೋದು. ಮತ್ತೆ ಅದರ ಪುಣ್ಯದ ಫಲವಾಗಿ ನಾವು ಇವತ್ತು ವಿಟ್ನೆಸ್ ಮಾಡ್ತಾ ಇದ್ವಿ, ಪುನಃ ನಾವು ರಾಮ ಮಂದಿರವನ್ನು ಪುನರ್ ಪ್ರತಿಷ್ಠಾಪನೆ ಮಾಡ್ತಾ ಇದ್ವಿ. ಇವತ್ತು ಅಧಿಕೃತವಾಗಿ 12:33ಕ್ಕೆ ರಾಮಲಲ್ಲನಿಗೆ ಶಕ್ತಿ ತುಂಬುವಂತಹ ಕೆಲಸ ಆಗುತ್ತೆ, ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕೊಡಲಾಗುತ್ತೆ. ಈ ಮೂಲಕ ಇಡೀ ಅಯೋಧ್ಯೆ ಒಂದು ರೀತಿ ಕಂಗೊಳಿಸಿದೆ ಅಂತ ಹೇಳ್ಬೋದು. ಮತ್ತೆ ಈ ಒಂದು ಕ್ಷಣವನ್ನು ತುಂಬಿಕೊಳ್ಳೋದಕ್ಕೆ ಕೋಟ್ಯಾಂತರ ಜನ ಕಾಯ್ತಾ ಇದ್ದಾರೆ. ಅದರ ಭಾಗವಾಗಿ ನಾವು ಕೂಡ ನ್ಯೂಸ್ ಫಸ್ಟ್ ನಮ್ಮ ವೀಕ್ಷಕರಿಗೆ ಒಂದು ವಾರದಿಂದ ನಾವು ಕಂಟಿನ್ಯೂಸ್ ಆಗಿ ಒಂದು ತಿಂಗಳಿಂದ ತೋರಿಸ್ತಾ ಬರ್ತಿದ್ವಿ ನಡೀತಿರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ. ಅದೇ ಇರುತ್ತೆ ಮುಂದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಮಲಲ್ಲನ ಪುನರ್ ಪ್ರತಿಷ್ಠಾಪನೆಯನ್ನು ಕೂಡ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ಒಟ್ಟಿನಲ್ಲಿ ಇದು ನಮ್ಮ ಸೌಭಾಗ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕದ ನಮ್ಮ ವೀಕ್ಷಕರಿಗೆ ಇದನ್ನ ತೋರಿಸುವಂತಹದ್ದು ನಮಗೆ ಸಿಕ್ಕಿರುವಂತಹ ಸೌಭಾಗ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಕ್ಷಣೆ. ಎಸ್, ವಿಷ್ಣು ಪ್ರಸಾದ್, ಥ್ಯಾಂಕ್ ಯು. ಒಂದಂತೂ ಸ್ಪಷ್ಟ, ಅಲ್ಲಿ ಹನುಮಾನ್ ಗಡಿಯನ್ನ ತೋರಿಸ್ತಾ ಇದ್ರು ಅವರು. ಹನುಮಾನ್ ಗಡಿ ಏನಿದೆ ಅದು ಹನುಮಂತ ವಿರಾಜಮಾನವಾಗಿರುವಂತ ಜಾಗ. ನಿಮಗೆ ಕಾಶಿಯಲ್ಲಿ ಕಾಶಿಕಿ ಕೊತ್ವಾಲ್ ಅಂತ ಕಾಲಭೈರವನ ದರ್ಶನ ಮಾಡಿ ಕಾಶಿಯಲ್ಲಿ ವಿಶ್ವನಾಥನ ದರ್ಶನವನ್ನ ಮಾಡಬೇಕು. ಇಲ್ಲೂ ಕೂಡ ಅದೊಂದು ರೀತಿ ಸಂಪ್ರದಾಯ ಇದೆ. ಅಂದ್ರೆ ಇಲ್ಲಿ ಹನುಮಂತನ ದರ್ಶನ ಮಾಡಿದ ನಂತರ ರಾಮನ ದರ್ಶನ ಮಾಡಬೇಕು ಅನ್ನೋದು ಇಲ್ಲಿನ ಸಂಪ್ರದಾಯ. ಹನುಮಂತನೇ ರಾಜ ಅಯೋಧ್ಯೆ ನಗರಿಗೆ ಹನುಮಂತನೇ ರಾಜ ಅನ್ನೋ ಒಂದು ಕಲ್ಪನೆ ಆ ಭಾಗದ ಜನ ನಂಬಿಕೆಯನ್ನು ಇಟ್ಟುಕೊಂಡಿದ್ದಾರೆ. ಇನ್ನು ಈ ಹನುಮಾನ್ ಗಡಿಗೂ ಕೂಡ ಒಂದು ಸಂಘರ್ಷದ ಇತಿಹಾಸ ಇದೆ. ಹನುಮಾನ್ ಗಡಿಯನ್ನ ಕೂಡ ವಶಪಡಿಸಿಕೊಳ್ಳುವಂತ ಪ್ರಯತ್ನ ಆಗಿತ್ತು. ಆ ಸಂದರ್ಭದಲ್ಲಿ ಸಾಧು ಸಂತರು ರಕ್ತ ಚೆಲ್ಲಿ ಉಳಿಸಿಕೊಂಡಿರುವಂತ ದೇವಸ್ಥಾನ ಅದು. ಅದೇ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಬಾಬರ್ ಮಸೀದಿಯ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿತ್ತು. ಹನುಮಾನ್ ಗಡಿಯ ಮೇಲೆ ನೀವು ನಿಮ್ಮ ಹಕ್ಕು ಸ್ಥಾಪಿಸೋದಕ್ಕೆ ಬಂದ್ರೆ ಅಲ್ಲಿದ್ದಂತ ಮಸೀದಿಯನ್ನ ಕೂಡ ಇರೋದಕ್ಕೆ ಬಿಡಲ್ಲ ಅಂತ. ಹನುಮಾನ್ ಗಡಿ ಸಂಘರ್ಷದ ಇತಿಹಾಸ ಇರುವಂತದ್ದೇ ದೇವಸ್ಥಾನ ಅದು ಕೂಡ. ಇನ್ನೊಂದು ಬಹಳ ಅಚ್ಚರಿಯ ವಿಚಾರವನ್ನು ನಾನು ಇಲ್ಲಿ ಶೇರ್ ಮಾಡಬೇಕು ಅಂತ. 1998ರ ಹೊತ್ತಿಗೆ ಒಂದು ಭಯೋತ್ಪಾದಕ ದಾಳಿ ಆಯಿತು ಅಯೋಧ್ಯೆಯ ಮೇಲೆ. ಅಲ್ಲಿ ಬಾಂಬ್ ಇಡಲಾಗಿತ್ತು. ಬಾಂಬ್ ಸ್ಕ್ವಾಡ್ ಸ್ಥಳಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಆ ಬಾಂಬ್ನಲ್ಲಿದ್ದಂಥ ವೈರ್ ಅನ್ನ ಕಿತ್ತು ಹಾಕಿದ್ದು ಒಂದು ಕೋತಿ. ಇದು ಅಯೋಧ್ಯೆಯ ಜನ ಇವತ್ತಿಗೂ ನೆನಪು ಮಾಡಿಕೊಡ್ತಾರೆ. ಅಂದ್ರೆ ಬಾಂಬ್ ಸ್ಕ್ವಾಡ್ ಬರೋ ಸಂದರ್ಭದಲ್ಲಿ ಬಾಂಬ್ ಅದಾಗಲೇ ಅದನ್ನ ನಿಷ್ಕ್ರಿಯಗೊಳಿಸಲಾಗಿತ್ತು, ಮಾಡಿದ್ದು ಒಂದು ಕೋತಿ. ಸೊ ಈ ರೀತಿ ಬಹಳ ಅಚ್ಚರಿಯ ಸನ್ನಿವೇಶಗಳಿಗೆ ಸಾಕ್ಷಿಯಾದಂಥ ಜಾಗನೂ ಕೂಡ ಅದು. ಸೊ ಈಗ ನೋಡ್ತಾ ಇದ್ದೀರೋ 3-4 ದೃಶ್ಯಗಳನ್ನು ಅಯೋಧ್ಯೆ, ಬೆಂಗಳೂರು, ಬೆಳಗಾವಿ, ಕೊಪ್ಪಳ ಯಾವ ರೀತಿ ಸಂಭ್ರಮಾಚರಣೆ ನಡೀತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಅಯೋಧ್ಯೆಯ ಹನುಮಾನ್ ಗಡಿಗೆ ಇವತ್ತು ಗಣ್ಯರು ಬಂದು ಹನುಮಂತನ ದರ್ಶನ ಪಡೆದು ಆನಂತರ ಬಾಲರಾಮನ ದರ್ಶನ ಪಡೆಯೋದಕ್ಕೆ ಅವರಿಗೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ರಾಜ್ಯದ ವಿವಿಧ ಭಾಗದಲ್ಲಿನ ಸಂಭ್ರಮವನ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಅಯೋಧ್ಯೆಯಲ್ಲಿ ಮಾತ್ರ ಈ ಸಂಭ್ರಮ ಇಲ್ಲ, ರಾಮನೂರಿನ ರಾಜವೈಭವ ಕಾಣ್ತಾ ಇರುವುದು ಕೇವಲ ಅಯೋಧ್ಯೆಯಲ್ಲಷ್ಟೇ ಅಲ್ಲ, ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ಸಂಭ್ರಮಿಸಲಾಗ್ತಾ ಇದೆ. ಆ ಭಕ್ತಿ ಜನರಲ್ಲಿ ಕಾಣಿಸ್ತಾ ಇದೆ. ರಾಜ್ಯದಲ್ಲೂ ಕೂಡ ಯಾವ ರೀತಿ ಸಡಗರ ಇದೆ ಅನ್ನುವಂಥದ್ದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಮೊದಲನೇದಾಗಿ ಕೊಪ್ಪಳದಲ್ಲಿ ಶ್ರೀರಾಮನ ಭಜನೆಯನ್ನ ಭಕ್ತರು ಯಾವ ರೀತಿ ಮಾಡ್ತಿದ್ದಾರೆ, ಶ್ರೀರಾಮನ ಸ್ಮರಣೆಯನ್ನ ಮಾಡುವ ಮೂಲಕ, ಭಜನೆಯನ್ನ ಮಾಡುವ ಮೂಲಕ ತಮ್ಮ ಭಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ
ಹೋಮ ಹವನ ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಕೊಪ್ಪಳದಲ್ಲಿ ಜನಾರ್ದನ್ ರೆಡ್ಡಿ ಅವರು ಭಾಗಿಯಾಗಿದ್ದಾರೆ. ವಿಶೇಷವಾಗಿ ನಡೀತಾ ಇರುವಂತಹ ಈ ಹೋಮ ಹವನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಈ ಸಂದರ್ಭದಲ್ಲಿ ಭಾಗಿಯಾಗುವಂತಹ ಕಾರಣಕ್ಕಾಗಿ ಕೊಪ್ಪಳದಲ್ಲಿ ಹೋಮ ಹವನವನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ನೂರಾರು ವೈದಿಕರು ಅಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೀತಾ ಇರುವಂತಹ ಒಂದು ಕಾರ್ಯಕ್ರಮ ಇದು. ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ವೈದಿಕರು ಹೋಮ ಹವನದಲ್ಲಿ ಭಾಗಿಯಾಗಿದ್ದಾರೆ. ಬೆಳಗಾವಿಯಲ್ಲೂ ಕೂಡ ಸಂಭ್ರಮಾಚರಣೆ ಬಹಳ ಜೋರಾಗಿದೆ. ಸಂಭ್ರಮಾಚರಣೆ ಅನ್ನೋದಕ್ಕಿಂತ ಭಕ್ತಿಯ ಪರಾಕಾಷ್ಠೆ ಇದು. ರಾಮನಾಮವನ್ನ ಸ್ಮರಣೆ ಮಾಡ್ತಾ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯ ಈ ವೈಭವವನ್ನ ಅಥವಾ ರಾಮಲಲ್ಲಾ ಮತ್ತೆ ಅಯೋಧ್ಯೆಯಲ್ಲಿ ವಿರಾಜಮಾನನಾಗ್ತಾ ಇರುವಂತಹ ಈ ಸಂದರ್ಭದ ಈ ಕ್ಷಣವನ್ನ ಸಂಭ್ರಮಿಸುವಂತಹ ಕೆಲಸವನ್ನ ಬೆಳಗಾವಿಯಲ್ಲೂ ಕೂಡ ಜನ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.